ಏನು ಮಾಡ್ತೀಯ ಅಂತ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಚಿಕ್ಕ ವಿಡಿಯೋ, ಹಸಿ ಅವರೆಕಾಳದು ವಿಡಿಯೋ. ಹಿಂದೆ ಸೌಂಡ್ ಬರ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಯಾಕೆಂದರೆ ನಮ್ಮ ಮನೆ ಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಅದರದ್ದು ಸೌಂಡ್ ಇದೆ. ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ಹಸಿ ಅವರೆಕಾಳ್ದು ವಡೆ, ಮಸಾಲೆ ವಡೆ. ಸೊ ಮಸಾಲೆ ವಡೆಗೆ ಏನೇನು ಪದಾರ್ಥಗಳು ತೊಗೊಳ್ತೀರಾ ಅದನ್ನು ತೊಗೊಳ್ಳಿ. ನಾನಿಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ಸೋಂಪು ಸೇರಿಸಿದ್ದೆ. ಸೋಂಪು ಕಾಳನ್ನ ಸೇರಿಸಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ರುಬ್ಕೊಳ್ಬೇಕು. ಫಸ್ಟ್ ಆ ಮಸಾಲೆಗಳನ್ನ ರುಬ್ಕೊಂಡು ಆಮೇಲೆ ಹಸಿ ಕಾಳು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಬಟ್ ನಮ್ಮನೇಲಿ ಕರೆಂಟ್ ಇರಲಿಲ್ಲ, ಹಾಗಾಗಿ ನಾನು ಒರಳು ಕಲ್ಲಲ್ಲೇ ರುಬ್ಕೊಂಡೆ. ಇದ್ರದ್ದೇ ಒಂಥರ ರುಚಿ ಬೇರೆ ಥರ ಇತ್ತು. ಒರಳು ಕಲ್ಲಲ್ಲಿ ರುಬ್ಬಕ್ಕೆ ಯಾರ್ಯಾರಿಗೆ ಅಭ್ಯಾಸ ಇದೆ ಅಂತ ಹೇಳಿ. ನನಗೆ ಇತ್ತೀಚೆಗೆ ಅಭ್ಯಾಸ ಆಗಿದೆ. ಇದು ತಂದಮೇಲೆ ಒಂಥರ ಖುಷಿ ಆಗುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಆದರೆ ಕೈ ಉರಿ ಬಂದುಬಿಡುತ್ತೆ. ಅದೇನೋ ನನಗೆ ತುಂಬ ಹಸಿಮೆಣ್ಸಿನ್ಕಾಯಿ ಎಲ್ಲ ಕೈಯಲ್ಲಿ ಆಡಿಸಿ ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಬಟ್ ಇದ್ರದ್ದೇ ರುಚಿ ಬೇರೆ ಥರ ಅಂತ ಹೇಳ್ತಾರೆ. ಬಟ್ ಕರ್ದಿರೋ ತಿಂಡಿ ಯಾವುದೇ ಆದರೂ ಅದರ ರುಚಿ ಚೆನ್ನಾಗಿದ್ದೇ ಇರುತ್ತೆ ಅಂತ ನಾನು ಅನ್ನೋದು. ಈ ಥರ ಆಗುತ್ತೆ ನೋಡಿ, ತರಿಯಾಗಿ ರುಬ್ಕೊಬೇಕು. ಒಂಥರ ಈ ಹಲಸಂದೆ ಕಾಳು ಹಸಿ ಕಾಳಲ್ಲಿ ವಡೆ ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅವರೆಕಾಳಲ್ಲೂ ಇತ್ತೀಚೆಗೆಲ್ಲ ಮಾಡ್ತಿದ್ದಾರೆ ಅನಿಸುತ್ತೆ. ಮುಂಚೆ ಮಾಡ್ತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಈಗ ಅವರೆ ಮೇಳ ಅಲ್ಲಿ ಇಲ್ಲಿ ಹೋಗಿ ಬಂದು ನೋಡಿದ್ಮೇಲೆ ಅವರೆಕಾಳಲ್ಲಿ ಸುಮಾರು ಈ ಥರ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ಕೊಳ್ತಾರೆ ಅನ್ಕೋತೀನಿ. ಈ ಥರ ಎಲ್ಲ ನೋಡಿ ಕಲಿಸ್ಕೊಂಡು, ಉಪ್ಪು ಟೇಸ್ಟ್ ನೋಡ್ಕೊಂಡು ಇನ್ನೊಂಚೂರು ಸೇರಿಸ್ಕೊಂಡೆ. ಆಮೇಲೆ ಈರುಳ್ಳಿ ಸೇರಿಸ್ಕೊಂಡು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆಗೆ ಬಿಟ್ಕೊಳ್ಳೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಯಾಕೆಂದರೆ ನಾನು ಅದನ್ನು ಬರೀ ತಿಂದರೆ ಒಂಥರ ಬೇರೆ ಟೇಸ್ಟ್ ಅನಿಸುತ್ತೆ. ನಾನು ಮೊನ್ನೆ ಮಯೋನೀಸ್ ಮಾಡಿದ್ದೆ ಮನೇಲೇ ನನ್ನ ಮಗಳಿಗೆ ಅಂತ. ಇದು ಕ್ಯಾಶ್ಯೂನಲ್ಲಿ ಗೇರ್ ಪಪ್ಪು ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಯೋನೀಸ್ ಮಾಡಿದ್ದೆ. ಅದ್ರ ಜೊತೆಗೆ ತಿಂದೆ. ತುಂಬ ಚೆನ್ನಾಗಿತ್ತು. ಒಂಥರ ಇಂಡಿಯನ್ ಫಲಾಫಲ್ ಅಂತ ಹೇಳ್ಬೋದು. ಇದು ಮಿಡಲ್ ಈಸ್ಟಲ್ಲಿ ಫಲಾಫಲ್ ಮಾಡ್ತಾರಲ್ಲ, ಆ ಥರ ಇದು ಇಂಡಿಯನ್ ಫಲಾಫಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಅಂದರೆ ಮಯೋನೀಸ್ ಜೊತೆಗೆ ತಿಂದಾಗ ತುಂಬ ಟೇಸ್ಟಿಯಾಗಿತ್ತು. ಸೊ ನೋಡಿ ಎಂಜಾಯ್ ಮಾಡಿ ಲಾಸ್ಟ್ವರೆಗೂ. I begin to You know.